ಬ್ಯಾಡಗಿ ತಾಲೂಕಿನಲ್ಲಿ ನ್ಯಾಯಬೆಲೆ ಅಂಗಡಿಗೆ ಗ್ರಾಮಸ್ಥರು ಬೀಗ ಹಾಕಿದ್ದಾರೆ. ನ್ಯಾಯಬೆಲೆ ಅಂಗಡಿಯ ಕಾರ್ಯದರ್ಶಿ ಸಿಬ್ಬಂದಿ ಮಹಾಮೋಸ ಮಾಡ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ ಏಪ್ರಿಲ್ನಲ್ಲಿ 250ಕ್ಕೂ ಅಧಿಕ ಕುಟುಂಬದ ರೇಷನ್ಗೆ ಕತ್ತರಿ ಹಾಕಿದ್ದಾರೆ. ಮುಂಗಡವಾಗಿ ಥಂಬ್ ಹಾಗೂ ಒಟಿಪಿ ಪಡೆದು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸತ್ಯ ತಿಳಿಯುತ್ತಾ ಇದ್ದ ಹಾಗೆ ನ್ಯಾಯಬೆಲೆ ಅಂಗಡಿಗೆ ಮುತ್ತಿಗೆ ಹಾಕಿ ಜನ ಪ್ರೊಟೆಸ್ಟ್ ಮಾಡಿದ್ದಾರೆ. ಒಂದ್ ಗಾಡಿಗೆ 5 ಕೆಜಿ ಬಿಡ್ರಪ್ಪ, ಒಂದ್ಸಲ ತೀರ್ಮಾನ ಮಾಡ್ಕೊಂಡ ಸರಿ ಮಾಡಿ ಏನ್ ಜವಾಬ್ದಾರಿ ಬಂದ್ರೆ 2 ದಿವಸ ರೇಷನ್ ಕೊಡ್ಬೇಕಾ, ಏನ 1 ಕೆಜಿ ಕಮ್ಮಿ ಅಂದ್ರೆ ನೀನೇ ಕೊಡ್ಬೇಕು. ಮತ್ತೆ ಕಮ್ಮಿ ಬಂತ್ರಿ ಒಂದ್ಸರಿ ಇವರು ಜನರಲ್ ಮೀಟಿಂಗ್ ಹೌದಾ, ಎಲ್ಲೇ ಅಲ್ಲಿ ಜನರಲ್ ಮೀಟಿಂಗಿಗೆ 4ನೇ ವಾರಕ್ಕೆ 5 ಕ್ವಿಂಟಲ್ ಎಕ್ಕೊಂಡ್ ಬಂತು. ಹೌದಾ, ಅವತ್ತು ಒಟ್ಟರು ಕೇಳಿದ್ರೆ ಯಾವನು ಬಾಯ್ಬಿಡಿಲ್ಲ. ಅಧ್ಯಕ್ಷ ಕೊಡ್ತೀವಿ, ನೀವು ಮೆಂಬರ್ಗಳು ಕೊಡ್ತೀರಾ ಅಕ್ಕಿನ ಅಂದ್ರ ಒಟ್ಟು ಸುಮ್ಮನೆ ಬಂದ್ರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, 250 ಕುಟುಂಬಗಳ ರೇಷನ್ಗೆ ಕತ್ರಿ ಹಾಕಿದ್ರು ಅಂತ ಯಾವ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ರು ಈ ನ್ಯಾಯಬೆಲೆ ಅಂಗಡಿಯವರು? ಜೊತೆಗೆ ಈಗ ಅಲ್ಲಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆನ ಅಥವಾ ಯಾವ ಇಲಾಖೆಯ ಅಧಿಕಾರಿಗಳು ಅವ್ರ ಗಮನಕ್ಕೆ ತರಲಾಗಿದೆಯಾ? ಹೇಗೆ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ತಾರಂತೆ? ಲಕ್ಷ್ಮಿ, ತಾವೇ ಹೇಳಿದಾಗೆ 250ಕ್ಕೂ ಅಧಿಕ ಜನರಿಗೆ ಬಾರದ ರೇಷನ್ ಅಂತ ಹೇಳ್ಬೋದು. ಜನಕ್ಕೆ ರೇಷನ್ ಕೊಡಬೇಕಾಗಿತ್ತು. ಅಂದ್ರೆ ಸರ್ಕಾರ ಒಂದೆಡೆ ರೇಷನ್ ಕೊಟ್ಟು ಜನರನ್ನ ಕಾಪಾಡ್ತೀವಿ ಅಂತ ಒಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಇಲ್ಲಿ ಕಾಳ ಸಂತೆಗೆ ಹೋಗ್ತಾ ಇದೆಯಾ ಹಾಗಾದ್ರೆ ರೇಷನ್ ಅಕ್ಕಿಗಳೆಲ್ಲ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಅಂದ್ರೆ ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕಿನ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ಜನರಿಗೆ ಕೊಡಬೇಕಂತ ಅಕ್ಕಿಯನ್ನ ಮೋಸ ಮಾಡಿ, ಅಂದ್ರೆ ಬರುವ ಬಡ ಜನರ ಫಿಂಗರ್ ಪ್ರಿಂಟ್ ತೆಗೆದುಕೊಂಡು ಅವರಿಗೆ ಅಕ್ಕಿ ನೀಡದೆ ಮೋಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅನ್ನೋದು ವ್ಯವಸ್ಥೆ ಆಗಿರುವಂತದ್ದು. ಇನ್ನು ಚಿಕ್ಕಬಾಸೂರಿನಲ್ಲಿ ಸರಿಸುಮಾರು ಒಟ್ಟು 1050 ಪಡಿತರ ಚೀಟಿಗಳು ಇರುವಂತದ್ದು. ಮುಂಗಡವಾಗಿ ತಮ್ಮನ್ನ ತಗೊಳ್ಕೊಂತಾರೆ, ಒಟಿಪಿ ತಗೋತಾರೆ, ವಂಚನೆ ಮಾಡ್ತಾರೆ. ಅದು ಈಗ ಹೀಗಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಜನರು ಗಲಾಟೆ ಮಾಡಿ ರೋಡಲ್ಲಿ ಚೀಲಗಳನ್ನ ಇಟ್ಟು ರೇಷನ್ ಬಿಡ್ಲಿಕ್ಕೆ ಮುಂದಾಗ್ತಾರೆ. ಹಾಗಾದ್ರೆ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂತ ಅಧಿಕಾರಿಗಳಿದ್ದಾರೆ ಅನ್ನೋದು ಈಗ ಯಕ್ಷಪಷ್ಟೇ ಆಗಿರುವಂತದ್ದು. ಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಬ್ಯಾಡಗಿ ತಾಲೂಕಿನಲ್ಲಿ ನ್ಯಾಯಬೆಲೆ ಅಂಗಡಿಗೆ ಗ್ರಾಮಸ್ಥರು ಬೀಗ ಹಾಕಿದ್ದಾರೆ. ನ್ಯಾಯಬೆಲೆ ಅಂಗಡಿಯ ಕಾರ್ಯದರ್ಶಿ ಸಿಬ್ಬಂದಿ ಮಹಾಮೋಸ ಮಾಡ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ ಏಪ್ರಿಲ್ನಲ್ಲಿ 250ಕ್ಕೂ ಅಧಿಕ ಕುಟುಂಬದ ರೇಷನ್ಗೆ ಕತ್ತರಿ ಹಾಕಿದ್ದಾರೆ. ಮುಂಗಡವಾಗಿ ಥಂಬ್ ಹಾಗೂ ಒಟಿಪಿ ಪಡೆದು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸತ್ಯ ತಿಳಿಯುತ್ತಾ ಇದ್ದ ಹಾಗೆ ನ್ಯಾಯಬೆಲೆ ಅಂಗಡಿಗೆ ಮುತ್ತಿಗೆ ಹಾಕಿ ಜನ ಪ್ರೊಟೆಸ್ಟ್ ಮಾಡಿದ್ದಾರೆ. ಒಂದ್ ಗಾಡಿಗೆ 5 ಕೆಜಿ ಬಿಡ್ರಪ್ಪ, ಒಂದ್ಸಲ ತೀರ್ಮಾನ ಮಾಡ್ಕೊಂಡ ಸರಿ ಮಾಡಿ ಏನ್ ಜವಾಬ್ದಾರಿ ಬಂದ್ರೆ 2 ದಿವಸ ರೇಷನ್ ಕೊಡ್ಬೇಕಾ, ಏನ 1 ಕೆಜಿ ಕಮ್ಮಿ ಅಂದ್ರೆ ನೀನೇ ಕೊಡ್ಬೇಕು. ಮತ್ತೆ ಕಮ್ಮಿ ಬಂತ್ರಿ ಒಂದ್ಸರಿ ಇವರು ಜನರಲ್ ಮೀಟಿಂಗ್ ಹೌದಾ, ಎಲ್ಲೇ ಅಲ್ಲಿ ಜನರಲ್ ಮೀಟಿಂಗಿಗೆ 4ನೇ ವಾರಕ್ಕೆ 5 ಕ್ವಿಂಟಲ್ ಎಕ್ಕೊಂಡ್ ಬಂತು. ಹೌದಾ, ಅವತ್ತು ಒಟ್ಟರು ಕೇಳಿದ್ರೆ ಯಾವನು ಬಾಯ್ಬಿಡಿಲ್ಲ. ಅಧ್ಯಕ್ಷ ಕೊಡ್ತೀವಿ, ನೀವು ಮೆಂಬರ್ಗಳು ಕೊಡ್ತೀರಾ ಅಕ್ಕಿನ ಅಂದ್ರ ಒಟ್ಟು ಸುಮ್ಮನೆ ಬಂದ್ರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, 250 ಕುಟುಂಬಗಳ ರೇಷನ್ಗೆ ಕತ್ರಿ ಹಾಕಿದ್ರು ಅಂತ ಯಾವ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ರು ಈ ನ್ಯಾಯಬೆಲೆ ಅಂಗಡಿಯವರು? ಜೊತೆಗೆ ಈಗ ಅಲ್ಲಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆನ ಅಥವಾ ಯಾವ ಇಲಾಖೆಯ ಅಧಿಕಾರಿಗಳು ಅವ್ರ ಗಮನಕ್ಕೆ ತರಲಾಗಿದೆಯಾ? ಹೇಗೆ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ತಾರಂತೆ? ಲಕ್ಷ್ಮಿ, ತಾವೇ ಹೇಳಿದಾಗೆ 250ಕ್ಕೂ ಅಧಿಕ ಜನರಿಗೆ ಬಾರದ ರೇಷನ್ ಅಂತ ಹೇಳ್ಬೋದು. ಜನಕ್ಕೆ ರೇಷನ್ ಕೊಡಬೇಕಾಗಿತ್ತು. ಅಂದ್ರೆ ಸರ್ಕಾರ ಒಂದೆಡೆ ರೇಷನ್ ಕೊಟ್ಟು ಜನರನ್ನ ಕಾಪಾಡ್ತೀವಿ ಅಂತ ಒಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಇಲ್ಲಿ ಕಾಳ ಸಂತೆಗೆ ಹೋಗ್ತಾ ಇದೆಯಾ ಹಾಗಾದ್ರೆ ರೇಷನ್ ಅಕ್ಕಿಗಳೆಲ್ಲ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಅಂದ್ರೆ ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕಿನ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ಜನರಿಗೆ ಕೊಡಬೇಕಂತ ಅಕ್ಕಿಯನ್ನ ಮೋಸ ಮಾಡಿ, ಅಂದ್ರೆ ಬರುವ ಬಡ ಜನರ ಫಿಂಗರ್ ಪ್ರಿಂಟ್ ತೆಗೆದುಕೊಂಡು ಅವರಿಗೆ ಅಕ್ಕಿ ನೀಡದೆ ಮೋಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅನ್ನೋದು ವ್ಯವಸ್ಥೆ ಆಗಿರುವಂತದ್ದು. ಇನ್ನು ಚಿಕ್ಕಬಾಸೂರಿನಲ್ಲಿ ಸರಿಸುಮಾರು ಒಟ್ಟು 1050 ಪಡಿತರ ಚೀಟಿಗಳು ಇರುವಂತದ್ದು. ಮುಂಗಡವಾಗಿ ತಮ್ಮನ್ನ ತಗೊಳ್ಕೊಂತಾರೆ, ಒಟಿಪಿ ತಗೋತಾರೆ, ವಂಚನೆ ಮಾಡ್ತಾರೆ. ಅದು ಈಗ ಹೀಗಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಜನರು ಗಲಾಟೆ ಮಾಡಿ ರೋಡಲ್ಲಿ ಚೀಲಗಳನ್ನ ಇಟ್ಟು ರೇಷನ್ ಬಿಡ್ಲಿಕ್ಕೆ ಮುಂದಾಗ್ತಾರೆ. ಹಾಗಾದ್ರೆ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂತ ಅಧಿಕಾರಿಗಳಿದ್ದಾರೆ ಅನ್ನೋದು ಈಗ ಯಕ್ಷಪಷ್ಟೇ ಆಗಿರುವಂತದ್ದು. ಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಬ್ಯಾಡಗಿ ತಾಲೂಕಿನಲ್ಲಿ ನ್ಯಾಯಬೆಲೆ ಅಂಗಡಿಗೆ ಗ್ರಾಮಸ್ಥರು ಬೀಗ ಹಾಕಿದ್ದಾರೆ.
ನ್ಯಾಯಬೆಲೆ ಅಂಗಡಿಯ ಕಾರ್ಯದರ್ಶಿ ಸಿಬ್ಬಂದಿ ಮಹಾಮೋಸ ಮಾಡ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ ಏಪ್ರಿಲ್ನಲ್ಲಿ 250ಕ್ಕೂ ಅಧಿಕ ಕುಟುಂಬದ ರೇಷನ್ಗೆ ಕತ್ತರಿ ಹಾಕಿದ್ದಾರೆ. ಮುಂಗಡವಾಗಿ ಥಂಬ್ ಹಾಗೂ ಒಟಿಪಿ ಪಡೆದು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸತ್ಯ ತಿಳಿತಾ ಇದ್ದ ಹಾಗೆ ನ್ಯಾಯಬೆಲೆ ಅಂಗಡಿಗೆ ಮುತ್ತಿಗೆ ಹಾಕಿ ಜನ ಪ್ರೊಟೆಸ್ಟ್ ಮಾಡಿದ್ದಾರೆ. ಒಂದ್ ಗಾಡಿಗೆ 5 ಕೆಜಿ ಬಿಡ್ರಪ್ಪ, ಒಂದ್ಸಲ ತೀರ್ಮಾನ ಮಾಡ್ಕೊಂಡ ಸರಿ ಮಾಡಿ ಏನ್ ಜವಾಬ್ದಾರಿ ಬಂದ್ರೆ 2 ದಿವಸ ಮಾಡ ರೇಷನ್ ಕೊಡ್ಬೇಕಾ, ಏನಾಗ 1 ಕೆಜಿ ಕಮ್ಮಿ ಅಂದ್ರೆ ನೀನೇ ಕೊಡ್ಬೇಕು. ಈಗ ಮತ್ತೆ ಕಮ್ಮಿ ಬಂತ್ರಿ ಇವರು ಜನರಲ್ ಮೀಟಿಂಗ್ ಇದ್ರು. ಹೌದಾ? ಎಲ್ಲೇ ಅಲ್ಲಿ ಜನರಲ್ ಮೀಟಿಂಗಿಗೆ 4ನೇ ವಾರಕ್ಕೆ 5 ಕ್ವಿಂಟಲ್ ಎಕ್ಕೊಂಡ್ ಬಂತು. ಹೌದಾ? ಅವತ್ತು ಒಟ್ಟರು ಕೇಳಿದ್ರೆ ಯಾವನು ಬಾಯ್ಬಿಡಿಲ್ಲ. ಅಧ್ಯಕ್ಷ ಕೊಡ್ತೀವಿ, ನೀವು ಮೆಂಬರ್ಗಳು ಕೊಡ್ತೀರಾ ಅಕ್ಕಿನ ಅಂದ್ರ ಒಟ್ಟು ಸುಮ್ಮನೆ ಬಂದ್ರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, 250 ಕುಟುಂಬಗಳ ರೇಷನ್ಗೆ ಕತ್ರಿ ಹಾಕಿದ್ರು ಅಂತ ಯಾವ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ರು ಈ ನ್ಯಾಯಬೆಲೆ ಅಂಗಡಿಯವರು? ಜೊತೆಗೆ ಈಗ ಅಲ್ಲಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆನ ಅಥವಾ ಯಾವ ಇಲಾಖೆಯ ಅಧಿಕಾರಿಗಳು ಅವ್ರ ಗಮನಕ್ಕೆ ತರಲಾಗಿದೆಯಾ? ಹೇಗೆ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ತಾರಂತೆ? ಲಕ್ಷ್ಮಿ, ತಾವೇ ಹೇಳಿದಾಗೆ 250ಕ್ಕೂ ಅಧಿಕ ಜನರಿಗೆ ಬಾರದ ರೇಷನ್ ಅಂತ ಹೇಳ್ಬೋದು. ಜನಕ್ಕೆ ರೇಷನ್ ಕೊಡಬೇಕಾಗಿತ್ತು. ಅಂದ್ರೆ ಸರ್ಕಾರ ಒಂದೆಡೆ ರೇಷನ್ ಕೊಟ್ಟು ಜನರನ್ನ ಕಾಪಾಡ್ತಿದೀವಿ ಅಂತ ಒಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಇಲ್ಲಿ ಕಾಳು ಸಂತೆಗೆ ಹೋಗ್ತಾ ಇದೆಯಾ ಹಾಗಾದ್ರೆ ರೇಷನ್ ಅಕ್ಕಿಗಳೆಲ್ಲ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾಣಾಗಿರುವಂತದ್ದು. ಅಂದ್ರೆ ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕಿನ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ಜನರಿಗೆ ಕೊಡಬೇಕಂತ ಅಕ್ಕಿಯನ್ನ ಮೋಸ ಮಾಡಿ, ಅಂದ್ರೆ ಬರುವ ಬಡ ಜನರ ಫಿಂಗರ್ ಪ್ರಿಂಟ್ ತೆಗೆದುಕೊಂಡು ಅವರಿಗೆ ಅಕ್ಕಿ ನೀಡದೆ ಮೋಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅನ್ನೋದು ವ್ಯವಸ್ಥೆ ಆಗಿರುವಂತದ್ದು. ಇನ್ನು ಚಿಕ್ಕಬಾಸೂರಿನಲ್ಲಿ ಸರಿಸುಮಾರು ಒಟ್ಟು 1050 ಪಡಿತರ ಚೀಟಿಗಳು ಇರುವಂತದ್ದು. ಮುಂಗಡವಾಗಿ ತಮ್ಮನ್ನ ತಗೊಳ್ತಾರೆ, ಒಟಿಪಿ ತಗೋತಾರೆ, ವಂಚನೆ ಮಾಡ್ತಾರೆ. ಅದು ಈಗ ಹಿಂಗಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಜನರು ಗಲಾಟೆ ಮಾಡಿ ರೋಡಲ್ಲಿ ಚೀಲಗಳನ್ನ ಇಟ್ಟು ರೇಷನ್ ಬಿಡ್ಲಿಕ್ಕೆ ಮುಂದಾಗ್ತಾರೆ. ಹಾಗಾದ್ರೆ ಸರ್ಕಾರ ಕಣ್ಮುಚ್ಚಿ ಕೂತ್ಕಂತ ಅಧಿಕಾರಿಗಳಿದ್ದಾರೆ ಅನ್ನೋದು ಈಗ ಯಕ್ಷಪಷ್ಟೇ ಆಗಿರುವಂತದ್ದು. ಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಬ್ಯಾಡಗಿ ತಾಲೂಕಿನಲ್ಲಿ ನ್ಯಾಯಬೆಲೆ ಅಂಗಡಿಗೆ ಗ್ರಾಮಸ್ಥರು ಬೀಗ ಹಾಕಿದ್ದಾರೆ. ನ್ಯಾಯಬೆಲೆ ಅಂಗಡಿಯ ಕಾರ್ಯದರ್ಶಿ ಸಿಬ್ಬಂದಿ ಮಹಾಮೋಸ ಮಾಡ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ ಏಪ್ರಿಲ್ನಲ್ಲಿ 250ಕ್ಕೂ ಅಧಿಕ ಕುಟುಂಬದ ರೇಷನ್ಗೆ ಕತ್ತರಿ ಹಾಕಿದ್ದಾರೆ. ಮುಂಗಡವಾಗಿ ಥಂಬ್ ಹಾಗೂ ಒಟಿಪಿ ಪಡೆದು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸತ್ಯ ತಿಳಿತಾ ಇದ್ದ ಹಾಗೆ ನ್ಯಾಯಬೆಲೆ ಅಂಗಡಿಗೆ ಮುತ್ತಿಗೆ ಹಾಕಿ ಜನ ಪ್ರೊಟೆಸ್ಟ್ ಮಾಡಿದ್ದಾರೆ. ಒಂದ್ ಗಾಡಿಗೆ 5 ಕೆಜಿ ಬಿಡ್ರಪ್ಪ, ಒಂದ್ಸಲ ತೀರ್ಮಾನ ಮಾಡ್ಕೊಂಡ ಸರಿ ಮಾಡಿ ಏನ್ ಜವಾಬ್ದಾರಿ ಬಂದ್ರೆ 2 ದಿವಸ ಮಾಡ ರೇಷನ್ ಕೊಡ್ಬೇಕಾ, ಏನಾಗ 1 ಕೆಜಿ ಕಮ್ಮಿ ಅಂದ್ರೆ ನೀನೇ ಕೊಡ್ಬೇಕು. ಈಗ ಮತ್ತೆ ಕಮ್ಮಿ ಬಂತ್ರಿ ಇವರು ಜನರಲ್ ಮೀಟಿಂಗ್ ಇದ್ರು. ಹೌದಾ? ಎಲ್ಲೇ ಅಲ್ಲಿ ಜನರಲ್ ಮೀಟಿಂಗಿಗೆ 4ನೇ ವಾರಕ್ಕೆ 5 ಕ್ವಿಂಟಲ್ ಎಕ್ಕೊಂಡ್ ಬಂತು. ಹೌದಾ? ಅವತ್ತು ಒಟ್ಟರು ಕೇಳಿದ್ರೆ ಯಾವನು ಬಾಯ್ಬಿಡಿಲ್ಲ. ಅಧ್ಯಕ್ಷ ಕೊಡ್ತೀವಿ, ನೀವು ಮೆಂಬರ್ಗಳು ಕೊಡ್ತೀರಾ ಅಕ್ಕಿನ ಅಂದ್ರ ಒಟ್ಟು ಸುಮ್ಮನೆ ಬಂದ್ರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, 250 ಕುಟುಂಬಗಳ ರೇಷನ್ಗೆ ಕತ್ರಿ ಹಾಕಿದ್ರು ಅಂತ ಯಾವ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ರು ಈ ನ್ಯಾಯಬೆಲೆ ಅಂಗಡಿಯವರು? ಜೊತೆಗೆ ಈಗ ಅಲ್ಲಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆನ ಅಥವಾ ಯಾವ ಇಲಾಖೆಯ ಅಧಿಕಾರಿಗಳು ಅವ್ರ ಗಮನಕ್ಕೆ ತರಲಾಗಿದೆಯಾ? ಹೇಗೆ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ತಾರಂತೆ? ಲಕ್ಷ್ಮಿ, ತಾವೇ ಹೇಳಿದಾಗೆ 250ಕ್ಕೂ ಅಧಿಕ ಜನರಿಗೆ ಬಾರದ ರೇಷನ್ ಅಂತ ಹೇಳ್ಬೋದು. ಜನಕ್ಕೆ ರೇಷನ್ ಕೊಡಬೇಕಾಗಿತ್ತು. ಅಂದ್ರೆ ಸರ್ಕಾರ ಒಂದೆಡೆ ರೇಷನ್ ಕೊಟ್ಟು ಜನರನ್ನ ಕಾಪಾಡ್ತಿದೀವಿ ಅಂತ ಒಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಇಲ್ಲಿ ಕಾಳು ಸಂತೆಗೆ ಹೋಗ್ತಾ ಇದೆಯಾ ಹಾಗಾದ್ರೆ ರೇಷನ್ ಅಕ್ಕಿಗಳೆಲ್ಲ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾಣಾಗಿರುವಂತದ್ದು. ಅಂದ್ರೆ ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕಿನ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ಜನರಿಗೆ ಕೊಡಬೇಕಂತ ಅಕ್ಕಿಯನ್ನ ಮೋಸ ಮಾಡಿ, ಅಂದ್ರೆ ಬರುವ ಬಡ ಜನರ ಫಿಂಗರ್ ಪ್ರಿಂಟ್ ತೆಗೆದುಕೊಂಡು ಅವರಿಗೆ ಅಕ್ಕಿ ನೀಡದೆ ಮೋಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅನ್ನೋದು ವ್ಯವಸ್ಥೆ ಆಗಿರುವಂತದ್ದು. ಇನ್ನು ಚಿಕ್ಕಬಾಸೂರಿನಲ್ಲಿ ಸರಿಸುಮಾರು ಒಟ್ಟು 1050 ಪಡಿತರ ಚೀಟಿಗಳು ಇರುವಂತದ್ದು. ಮುಂಗಡವಾಗಿ ತಮ್ಮನ್ನ ತಗೊಳ್ತಾರೆ, ಒಟಿಪಿ ತಗೋತಾರೆ, ವಂಚನೆ ಮಾಡ್ತಾರೆ. ಅದು ಈಗ ಹಿಂಗಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಜನರು ಗಲಾಟೆ ಮಾಡಿ ರೋಡಲ್ಲಿ ಚೀಲಗಳನ್ನ ಇಟ್ಟು ರೇಷನ್ ಬಿಡ್ಲಿಕ್ಕೆ ಮುಂದಾಗ್ತಾರೆ. ಹಾಗಾದ್ರೆ ಸರ್ಕಾರ ಕಣ್ಮುಚ್ಚಿ ಕೂತ್ಕಂತ ಅಧಿಕಾರಿಗಳಿದ್ದಾರೆ ಅನ್ನೋದು ಈಗ ಯಕ್ಷಪಷ್ಟೇ ಆಗಿರುವಂತದ್ದು. ಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ.